ಏನಮ್ಮ ಪ್ರಿಯ, ನಿನ್ ಪೇರೆಂಟ್ಸು ಇವನ್ನ ನೋಡಿದಾರಾ? ಇಲ್ಲ. ಅದೃಷ್ಟವಂತರು. ನೀವು ಸುಮ್ನಿರ್ತೀರಾ? ಅಯ್ಯೋ ಯಾಕಮ್ಮ ಹಾಕುತ್ತಿದ್ಯಾ? ಊಟ ಮಾಡು. ನಂಗೊಂದ್ ಸ್ಪೂನ್ ಬೇಕಾಗಿತ್ತು. ಅಲ್ಲೇ ಇದೆ ಕೊಡಪ್ಪ. ಥ್ಯಾಂಕ್ ಯು. ಆಂಟಿ, ನೀವ್ ಯಾವಾಗ್ಲೂ ಸ್ಪೂನಲ್ಲಿ ತಿನ್ನೋದಾ? ಹೌದು. ಸ್ಪೂನುಗಳ ಜೊತೆ ಹೆಂಗ್ಲವಾಗಿದ್ದು? ಯಾಕೆ ಮೆಣಸಿನ್ಕಾಯಿ ತಿಂದ? ಇಲ್ಲ, ಯಾವ್ದೋ ಪಕ್ಕದಲ್ಲಿ ಉಚ್ಚನಾಯಿ ಕಷ್ಟು. ಶೋ, ಗಲಾಟೆ ಮಾಡದೆ ಊಟ ಮಾಡು. ನನ್ ಬೆಡ್ ಮೇಲೆ ರೆಸ್ಟಿಂಗು. ಇವಳು ಹೆಂಗೆ ಎಬ್ಬರಿಸೋದಿಲ್ಲಿಂದ? ಇವಳು ಬೆಡ್ ಮೇಲೆ ಮಲಗ್ಬಿಟ್ರೆ ರಾತ್ರಿ ಎಲ್ಲ ನಾವು ಗೆಣಸ್ ಕೇಳಬೇಕಾಗುತ್ತಲ್ಲ, ಏನ್ ಮಾಡೋದು? ಹೆಲೋ ಹೆಲೋ, ಏನ್ ಇಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದೀರಿ? ನಾನು ಇಲ್ಲೇ ಮಲಗ್ಬೇಕಂತೆ. ಯಾರ ರಾಜ ಹೇಳಿದ್ದು? ನಿಮ್ಮಮ್ಮ. ನಮ್ಮಮ್ಮ ಹೇಳಿದ್ದು ರೂಮಲ್ಲಿ ಹೋಗಿ ಮನ್ಕೊಮ್ಮ ಅಂತ. ಬೆಡ್ ಮೇಲೆಲ್ಲ ಕೆಳಗಡೆ ಹೋಗಿ ಮನ್ಕೊಂತೀರಮ್ಮ. ನೆನಪಿರ್ಲಿ, ನಾನಿನ್ ಬಾಸ್. ಹಲೋ, ನೀವು ಆಫೀಸಲ್ಲಿ ಬಾಸು, ನಮ್ಮ ಮನೇಲೆಲ್ಲ ಬಾಸು, ಮನೆಗೆ ನಾನ್ ಬಾಸು, ಈ ರೂಮ್ಗೂ ನಾನೇ ಬಾಸು. ಪ್ಲೀಸ್ ಕೆಳಗಡೆ ಹೋಗಿ ಮನ್ಕೊಳ್ಳಿ. ಆಗೋದಿಲ್ಲ, ಹೋಗಲೇ. ಹಾ, ಹೋಗೋಲ್ಲೇ. ಹೌದಾ? ಈಗ ನೋಡಿ ನಾವು ಯಾವ ರೀತಿ ರೋಲರ್ ತರ ರುಬ್ತೀವಿ ಅಂತ. ಏಯ್ ಸುಯ್ ಟಪಾಕ್, ಓ ರಪಾಕ್. ಕಿಸ್ಕೊಬೇಡ್ರಿ, ನಾನೇನು ಮಾಡಿಲ್ಲ. ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಮೆಲ್ಲಗೆರಿ. ಯಾಕ್ರಿ? ಏನಾಯ್ತು? ಯು ಇಡಿಯಟ್ ರಾಸ್ಕಲ್ ಡಾಂಕಿ ಮಂಕಿ, ಯು ಬ್ಲಡಿ ಪವರ್ಟ್. ಇದಕ್ಕೆ ನಾನು ನನ್ನ ಹೆಂಡತಿ ಅಂತ ಈ ಮನೆ ಕರ್ಕೊಂಡ್ ಬಂದಿದ್ದು. ನೀನೇನೇ ಮಾಡಿದ್ರು ನಿನ್ ಉದ್ದೇಶ ಈಡೇರಲ್ಲ. ಕಣ್ಣು ಹಾಕಿದ್ರೆ ಕಣ್ಣು ಕಿತ್ತಾಕ್ಬಿಡ್ತೀನಿ. ಅಕಸ್ಮಾತ್ ಮುಂದುವರೆದ್ರೆ ಆಪರೇಷನ್. ಯಪ್ಪ ಪೋಸ್ಟ್ರು. ಅಕಸ್ಮಾತ್ ಯಾರಾದ್ರೂ ನನ್ ಬೆಡ್ ಮೇಲೆ ಮನ್ಕೊಂಡ್ರೆ ನಿದ್ರೆನಲ್ಲಿ ಅವ್ರ ಮೇಲೆ ಕಾಲ್ ಹಾಕ್ಬಿಡ್ತೀನಿ. ವಾಟ್? ಯಾಕೆ ಸಮಸ್ಯೆ ಮಾಡ್ಕೋತೀರಿ? ಸೇಫ್ಟಿಗೆ ನಿಮ್ ಥಿಂಗ್ಸ್ ನ ನಿಮಗ್ ಸುತ್ತ ಕೊಟ್ಬಿಡ್ತೀನಿ. ತಗೊಂಡೋಗಿ ಸೈಡಲ್ಲಿ ಮನ್ಕೋ ರಾಜ. ಹೋಗಿಪ್ಪ. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ, ಆಯಾ ನಾ ಮಲಗಿರಲು ಈ ನನ್ನ ಮಂಚವು ಮಾತಾಡಿತು, ನಿನ್ನನ್ನು ಆಚೆಗೆ ನೂಕೆಂದಿತು. ಡಾಕ್ಟರ್ ರಾಜ್ಕುಮಾರ್ ಅವರು ಮಾತು ಹೇಳಿದ್ದಾರೆ. ಉಪ್ಪು ಖಾರ ತಿನ್ನೋ ದೇಹ, ಇಬ್ರು ಒಟ್ಟಿಗಿದ್ದೀವಿ, ಬನ್ನಿ ಅದುಮ್ಕೊಂಡ್ಬಿಡೋಣ. ಹೆದರ್ಕೊಬೇಡಿ. ಹೊರಗಡೆ ನಾವ್ ಯಾರಿಗೂ ಹೇಳೋದಿಲ್ಲ. ಕಷ್ಟವಾಗುತ್ತಲ್ಲ. ಸಾರಿ, ಪರ್ಪಸ್ ಆಗಿ ಬಂದಿಲ್ಲ. ಗಂಡ ಹೆಂಡತಿ ಏಕಾಂತಲ್ಲಿರೋ ರೂಮಲ್ಲಿ ಟ್ಯಾಪ್ ಮಾಡಿ ಒಳಗ್ ಬರ್ಬೇಕು ಅಂತ ಬುದ್ಧಿ ಇಲ್ಲ ನಿನಗೆ? ದರಿದ್ರದೋನೆ. ನಿನ್ ಮದುವೆ ಆಗ್ಬೇಕು ಅಂದ್ರೆ ಹೆಣ್ಣು ಸಿಗದೆ ಹೋಗ. ಹೆಣ್ಣು ಸಿಕ್ಕರು ಫಸ್ಟ್ ನೈಟ್ ಹಾಕ್ದೆ ಹೋಗ. ಫಸ್ಟ್ ನೈಟ್ ಮುಂಚೆನೆ ನೆಂಟೆ ಸ್ಮೋಕ್ ಹಾಕೋಳ. ಅಲ್ಲ, ನೀವು ಇಲ್ಲಿರೋದು ನಂಗೆ ಗೊತ್ತೇ ಇರ್ಲಿಲ್ಲ. ನಾನ್ ದಿನಾಗ್ಲೂ ಇಲ್ಲೇ ಓದ್ಕೊಂತ ಇದ್ದೆ, ಅದಕ್ಕೆ ಹಂಗೆ ಬಂದ್ಬಿಟ್ಟೆ. ಹೌದಾ? ಪ್ರಾಮಿಸ್. ಬ್ಯಾಕ್ ಸೈಡ್ ನಿಮ್ ಬೇಸಿನ್ ಇದೆಯಲ್ಲ, ಹೌದು. ಅದನ್ನ ತೊಳ್ಕೊಳ್ದಂಗ್ ವಾಪಸ್ ಹೋಗಿ. ಚೀಚಿ, ಎಲ್ಲ ನಿನ್ನಿಂದಲ್ಲ. ನೀನೇ ಬೋಲ್ಟ್. ಏನಿದು ಎಫೆಕ್ಟು? ಹೆಂಡತಿ ಕೆಳಗಡೆ, ಗಂಡ ಮೇಲ್ಗಡೆ. ಇದರೇನೋ ಸೌಂಡ್ ಟ್ರ್ಯಾಕ್ ಮಿಸ್ ಹೊಡಿತಾ ಇದೆಯಲ್ಲ. ಹಿಂಗೆ ಆದ್ರೆ ಮಕ್ಕಳಂತೂ ಆಗೋದೇ ಇಲ್ಲ, ತೊಟ್ಲಂತೂ ತೂಗೋದು ಇಲ್ಲ. ಲೇ, ಗಂಡ ಹೆಂಡತಿ ಏನ್ ಕಿಸಾ ಮಾತ್ ಮಾಡ್ತಾವ್ರಂತ ಬಗ್ ನೋಡಕ್ ತಾನೇ ನೀನ್ ಬಂದಿದ್ದು. ಪ್ರಾಮಿಸ್ ಇಲ್ಲಪ್ಪ, ಡೋರ್ ತೆಗೆದ್ಮೇಲೆ ತಾನೇ ಗೊತ್ತಾಗಿದ್ದು A4 ಏನೂ ಇಲ್ಲ ಅಂತ. ಹೌದು, ತೆಗೆದ ಮೇಲೆ ಏನಿದೆ ಅಂತ ಗೊತ್ತಾಗೋದು. ಈ ವಯಸ್ಸಿಗೆ ಬಿತಿ ನೀರು ಮಾತಾಡ್ತಾ ಇದ್ಯಾ? ತಡೆ, ಅಮ್ಮನ್ ಕರಿತೀನಿ. ಅಮ್ಮ, ನೀನೇನ್ ಅಮ್ಮನ್ ಕರೆಯೋದು? ನಾನು ಹೆಡ್ ಆಫೀಸ್ ಕರ್ಕೊಂಡ್ ಆಮೇಲೆ ಬರ್ತೀನಿ. ಅಯ್ಯೋ ಅಜ್ಜಿ, ಫ್ಯಾಮಿಲಿ ಪ್ರಾಬ್ಲಮ್ ಆಗಿ ಏನೇನೋ ಆಗ್ತಿದೆ, ಬೇಗ ಬನ್ನಿ. ಬಂಗಾರ, ಬೆಳ್ಳಗಿದ್ರು ಬೆನ್ನೋ ಬರುತ್ತೆ, ತಡ್ಕೊಮ್ಮ. ಏನ್ರಪ್ಪ, ಏನಾಯ್ತು? ಅಮ್ಮ, ಅದೇನಿಲ್ಲ, ಇವಳು ಬ್ಯಾಕ್ ಪೇನ್ ಅಂತ ಇದ್ದು, ಅದಕ್ಕೆ ಕೆಳಗ್ ಮನ್ಕೊಂತ ಹೇಳ್ತಿದ್ದಮ್ಮ. ಅಲ್ಲ, ನೆಲದ ಮೇಲೆ ಮಲ್ಕೊಂಡ್ರೆ ಬೆನ್ನೋ ಕಮ್ಮಿ ಆಗತ್ತೆ ಅಂತ ಯಾರು ಹೇಳಿದ್ದು? ನಾನೇ ಹೇಳಿದಮ್ಮ. ಆಹಾ, ಎಲ್ಲ ಗೊತ್ತಿರೋರ್ ತರ ಮಾತಾಡ್ತೀಯಲ್ಲ ದಡ್ಡ ನೀನು.
ಅಬ್ಬಬ್ಬ. ನೆಲದ ಮೇಲೆ ಮಲ್ಕೊಂಡ್ರೆ ಥಂಡಿ ಇರುತ್ತೆ ಮನು, ಅದ್ರಿಂದ ಬೆನ್ನೋವು ಜಾಸ್ತಿ ಆಗತ್ತೆ, ಕಮ್ಮಿ ಆಗೋದಿಲ್ಲ. ಅದಕ್ಕೆ ಹಲ್ಗೆ ಮೇಲೆ ಮಲ್ಕೊಂಡ್ರೆ ಸರಿ ಹೋಗತ್ತೆ. ಅಮ್ಮ ರೂಮಲ್ಲಿ ಅಲ್ಗೆ ಎಲ್ಲಿದ್ಯಮ್ಮ? ಅಜ್ಜಿ ಆ? ಮಂಚನೂ ಅಲ್ಲಿಗೆನೆ ಅಲ್ವಾ? ಬೆಡ್ ತೆಗೆದ್ರೆ ಮುಗೀತಪ್ಪ. ಅಯ್ಯೋ ಮುದ್ದು, ನೀನ್ ಕರೆಕ್ಟ್ ಆಗಿ ಹೇಳ್ದೆ. Thank you. ಆಚೆ ಸಿಕ್ಕು ರಜಾ, ಸ್ಕ್ರೂ ಡ್ರೈವರ್ ಬ್ಯಾಕ್ಗೆ ನಿನಗೆ ಅಂತ ತಿರುಗಿಸ್ಬಿಡ್ತೀನಿ. ಅಜ್ಜಿ ನಾನು ಬರ್ತೀನಿ ತಡಿ. ಪ್ರಿಯಾ ಬಾಮ್ಮ ಇಲ್ಲಿ ಮಲ್ಕೋ ಬಾಪ. ಅಮ್ಮ ನನಗ್ ಸೊಂಟ ನೋವಿಲ್ಲ, ಇವಳು ಮನ್ಕೊಳ್ಳಿ. ಹೆಂಡತಿಗೋಸ್ಕರ ಇಷ್ಟು ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ವಾ? ಇವತ್ತೊಂದಿನ ನೀನ್ ಇಲ್ಲೇ ಮಲ್ಕೋ, ಸರಿನಾ? ಆಯ್ತಮ್ಮ. ಬರೋ. ಬ್ಯಾಗ್ ಹುಷಾರು ಮಾ. Good night. ಶೋ, ಗಲಾಟೆ ಮಾಡಬಾರ್ದು. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ. ಪ್ರಿಯಾ ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ನಿನ್ ಜಾಗ ಇದು, ಇಲ್ಲಿ ಬಂದು ಮನ್ಕೋ, ಸುಮ್ನೆ ನಕ್ರ ಮಾಡ್ಬೇಡ. ಯಾಕ್ ಟೆನ್ಷನ್ ತಗೋತ್ಯಾ? ಇದು ನಿನ್ ಮನೆ, ನಿನ್ ರೂಮು, ನಿನ್ ಬೆಡ್, ಮಲ್ಕೋ. ಈಗ ನೀನೇನಾದ್ರು ಎದ್ದು ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ನೋಡು. ಏನ್ ಮಾಡ್ತ್ಯಾ? ಏನ್ ಮಾಡ್ತೀನ? ಅಡ್ರೆ ಅಡ್ರೆ ಹೆಂಗೆ? ಏನ್ ನಡೀತಿದೆ ಈ ಮನೆಯಲ್ಲಿ? ಮನು ನೋಡಪ್ಪ, ನಿನ್ ಹೆಂಡತಿ ತುಂಬಾ ಒಳ್ಳೆಯವಳು, ಈ ಮನೇಲಿ ಎಲ್ಲಾ ಕೆಲಸ ಮಾಡ್ತಾಳೆ, ನೀವೆಲ್ಲರೂ ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ಅಂತ ನಮ್ಮನ್ ನಂಬ್ಸೋ ಕೆಲಸ ಮೊದ್ಲು ಬಿಟ್ಬಿಡು. ಅಯ್ಯೋ ಅಮ್ಮ, ಉದ್ದೇಶ ಅದಲ್ಲ. ಹೌದಪ್ಪ, ನಿನ್ ಮುಖ ನೋಡಿದ್ರೇನೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅಜ್ಜಿ ನಾನೊಂದು ಮಾತಾಡ್ಲಾ? ನೀವಿಬ್ರು ಕೆಸರಲ್ಲಿ ಮಣ್ಣಲ್ಲಿ ಒದ್ದಾಡ ನೋಡಕ್ಕಾಗದೆ ನಾನು ಅವಳನ್ನ ಕರ್ಕೊಂಡ್ ಬಂದಿದ್ದು. ಅಯ್ಯ ಪುಣ್ಯಾತ್ಮ, ಆ? ಈ ಕೆಸರು ಮಣ್ಣೆ ಮಲೆನಾಡಿನಲ್ಲಿರೋರ್ನ ಶ್ರೀಮಂತನಾಗಿ ಮಾಡಿ ಆನಂದವಾಗಿರೋ ಹಾಗೆ ಮಾಡಿದೆ. ಈ ಕೆಸರಿಗಿರೋ ಸುಗಂಧ ನೀನ್ ಹಾಕೊಳ್ಳೋ ಸೆಂಟ್ಗಿಂತ 1000 ಪಾಲು ಉತ್ತಮ. ಹಾ ಅಮ್ಮ, ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನಿಮ್ ಯಜಮಾನ್ರಿಗೆ ಸೆಂಟ್ ಹೊಡ್ಕೊಳ್ಳೋದು ಬಿಟ್ಬಿಟ್ಟು ಮಣ್ಣನ್ನ ಬಳ್ಕೊಳಕ್ ಹೇಳಿ. ಆಗ ಇವ್ರಿಗೆ ಮಣ್ಣಿನಲ್ಲೇ ಅರಳಿದ ಸತ್ಯಮೂರ್ತಿ ಅಂತ ಟೈಟ್ಲ್ ಸಿಗುತ್ತೆ. ಹಾಯ್ ಬೇಬ್ಸ್, ನಿಮ್ ಬರ್ತಡೆಗೆ ಒಂದ್ ಗಿಫ್ಟ್ ಕೊಡೋಣ ಅಂತಿದ್ದೀನಿ. ಏನ್ ಕೊಡ್ಲಿ? ಒಂದ್ ಗೊಂಬೆ ಕೊಡ್ಸು. ಹೇ ಆಫ್ಟರ್ ಗೊಂಬೆ ತಾನೆ. ಓಕೆ ಕಾಂತ, ಓಕೆ ಫಿಕ್ಸ್. ಥ್ಯಾಂಕ್ ಯು. ಉಡಿಸೆ ಬೆಳಕಲ್ಲಿ ಲಂಗ ದಾವಣಿಯ ಅಂತ ಹಾಡು ಹೇಳ್ಕೊಂಡು ಏನೋ ಮಾಡಂಗವನಲ್ಲ. ನಾ ಮಾತಾಡೋ ವಿಷಯ ಹೊರಗಡೆ ಗೊತ್ತಾಗ್ದಂಗೆ ಮೇಂಟೈನ್ ಆಯ್ತು. ಮಾಡಿ. ಯಾರು ಅವಳು? ನಮ್ ಪೈಲಟ್, ನಮ್ ಫ್ರೆಂಡು ತೇಜಸ್ವಿನಿ ಕಾಮಿನಿ ಸುಬ್ಬಲಕ್ಷ್ಮಿ ಅಂತ ಇವಳ ಹೆಸರು. ಹಾಯ್ ಅಂಕಲ್. ತೇಜಸ್ವಿನಿ, ನಾನು ಹೇಳಿದ್ನಲ್ಲ ಆಸ್ಟ್ರೇಲಿಯನ್ ಹುಡುಗಿಗೆ ಕಳ್ಳೆಕಾಯಿ ಪರಿಚಯ ತೋರಿಸ್ತೀನಿ ಅಂತ ಎತ್ತಾಕೊಂಡ್ ಅವರೇ ಈ ಕಳ್ಳೆಕಾಯಿ ಮ್ಯಾಮ್. ಹಾ ಏಯ್ ನನ್ನ ಮಗನೇ, ಅಡಿಗೆ ಮನೇಲಿರೋ ಮಿಡಿ ಉಪ್ಪಿನಕಾಯಿ ಇದ್ದಂಗಿದ್ದೆ ನೀನು. ಈಗ ದೊಡ್ಡ ಮೆಣಸಿನಕಾಯಿ ಕೆಲಸ ಮಾಡ್ತಿದ್ಯಲ್ಲ, ಏನ್ ತಿಳ್ಕೊಂಡಿದ್ಯಾ ನೀನು? ನಾನೇನ್ ಮಾಡ್ಲಿ ಮಾಮ್? ಪಾರ್ಕ್ ಹೋದ್ರೆ ಪೊಲೀಸ್ ಕಾಟ, ಥಿಯೇಟರ್ ಹೋದ್ರೆ ಪೊಡ್ಕಿಗಳ ಕಾಟ, ಸ್ಕೂಲ್ ನಲ್ಲಿ ಟೀಚರ್ ಕಾಟ. ಅದಕ್ಕೆ ಫ್ಯೂಚರ್ ಅಲ್ಲಿ ಹೆಂಗ್ ಸೆಟ್ಲ್ ಆಗ್ಬೇಕು ಅಂತ ಗ್ರೌಂಡ್ ವರ್ಕ್ ಮಾಡ್ತಾ ಇದ್ವಿ. ಆಹಾ, ಇವಳೇನು ಕನ್ನಂಬಾಡಿ ಕಟ್ಟೆ, ನೀನು ಸರ್ ಎಂ ವಿಶ್ವೇಶ್ವರಯ್ಯ, ನಾನು ನಾಲ್ಮಡಿ ಕೃಷ್ಣರಾಜ್ ಒಡೆಯ ಫೈನಾನ್ಸ್ ಮಾಡಕ್ಕೆ ತೆಗೆದು ಬಿಟ್ಟ ಅಂದ್ರೆ ಅಂಕಲ್ಗೆ ಕೋಪ ಬಂದಂಗಿದೆ. ಬಾಯ್ ರಾಹುಲ್. ಕೋಪನ ಹಿಡ್ಕೊಂಡ್ ತುಳ್ದಾಕ್ಬೇಕು ಅನಿಸ್ತಿದೆ. ನಡಿ ಮನೆಗೆ, ಇದೇ ಹೊತ್ತಿನಿಗೆ. ಧಾರಾಳವಾಗಿ ಹೇಳ್ಕೊ, ಇಟ್ಸ್ ಕಾಮನ್ ಐಸೆ. ನಮ್ ಜನರೇಷನ್ ಈ ಜನರೇಷನ್ ಮುಂದೆ ಕ್ಲೀನ್ ಕೃಷ್ಣಪ್ಪ, ಇದಾ ನ್ಯೂಕ್ಲಿಯರ್ ಜನರೇಷನ್. ನಿಂತ್ಕೊಳ್ಳೋ ಬಡವ. ಏನ್ ಮಾಮ್ ಸಿಂಗೋಳು? ನೀನು ನನ್ನ ನೋಡಿ ಹೆದರ್ಕೋಬೇಕು. ಸಾಕಾ? ಯಾಕೋ ಹಿಂಗಾಗೋದೆ ನೀನು? ಸಾಕಮ್ಮನ್ ರೇಷನ್ ತಿದ್ಮೇಲೆ ನಿನ್ ಫುಲ್ಲು ಚೇಂಜ್ ಆಗ್ಬಿಟ್ಟೆ ಕಣ. ಯಾಕೆ ಓಡ್ತಾ ಇದ್ದೀರಾ? ಏನಾಯ್ತು? ಅಲ್ಲಲ್ಲಿ ಕೊಳದಲ್ಲಿ ಕೊಳನ ಯಾರಾದ್ರೂ ಕೊಳದಲ್ಲಿ ಬಿದ್ಬಿಟ್ಟು ಡೈರೆಕ್ಟ್ ನಾಗ್ಲೋಕಕ್ಕೆ ಹೋಗ್ಬಿಟ್ರ? ಬಾ ನೋಡೋಣ. ಸೈಡ್ ಸೈಡ್. ಪಿಕ್ಚರು ಈ ವಯಸ್ಸಲ್ಲಿ ಇದೆಲ್ಲ ನೋಡ್ಬಾರ್ದು.
ಕೊಡೆ ಅಲ್ಲಿ ಬಚ್ಚ. ಅಯ್ಯೋ ಪಾಪಿ ಮಗಳೇ, ನಿನ್ನ ಮಾನ ಕಂಡವ್ರ ಕಣ್ಣಿಗೆ ಪಾಲಾಗ್ತಾ ಇದೆ, ಮುಚ್ಕೊಳ್ಳೆ. ಲೀವ್ ಮೀ. ಸತ್ಯ ಸತ್ಯ, ಅಮ್ಮ ಇಲ್ಲಿದ್ದೀನಿ. ನೀನ್ ಇಲ್ಲೇ ಇದ್ಯಾ ಅಲ್ವೋ? ಊರ್ಗೆಲ್ಲ ಗೊತ್ತಾಗಿರೋ ವಿಷಯ ನಿನ್ಗಿನ್ನೂ ಗೊತ್ತಾಗ್ಲಿಲ್ವಾ? ನಿನ್ ಸೊಸೆ ತುಂಡು ಬಟ್ಟೆ ಹಾಕೊಂಡು ಗಂಡಸರು ನೋಡೋ ತರ ಈಜಾಡ್ತಿದ್ಲಂತೆ. ಇದನ್ನ ನೋಡೋಕೆ ಊರಿನ ಜನರ ಜಾತ್ರೆನೇ ಸೇರಿತಂತೆ. ನಮ್ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲೈತಲ್ಲ ದೇವ್ರೆ. ಎಲ್ಲ ನನ್ ಕರ್ಮ ಅಷ್ಟೇ. ನೋಡು, ಬಿಕಾಸ್ ಆಫ್ ಯು ಅಜ್ಜಿ ಸ್ಕ್ರೀಮಿಂಗ್ ಬೋಬೋ 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 ಅಂತ 3 ಹೊತ್ತು ನಾಯಿ ತರ ಬೊಗಳ್ತಾ ಇರ್ತೀಯ. ನಿನಗ್ ಬುದ್ಧಿ ಇಲ್ವಾ? ಬಿಕಾಸ್ ಆಫ್ ಯು ಎವ್ರಿ ಟೈಮ್ ಐ ಆಮ್ ಸಿಕ್ ಆಫ್ ಲಿವಿಂಗ್ ವಿತ್ ಯು ಮ್ಯಾನ್, ಫ್ರಸ್ಟ್ರೇಟೆಡ್ ವಿತ್ ಯು. ಬ್ಲಡಿ. ಅಯ್ಯಪ್ಪ, ಈ ಡ್ರಾಮಾ ನಿಲ್ಲಿಗೆ ನಿಲ್ಲಿಸ್ಬಿಡೋಣ ಮನು. ನಿಮ್ ಮನೆಯವ್ರ ವಿಶ್ವಾಸ ಗಳಿಸ್ತೀನಿ ಅನ್ನೋ ಹೋಪ್ ನನಗಿಲ್ಲ. ಅದ್ರಲ್ಲೂ ಮುದ್ಗಿ ಇದ್ದಾಳಲ್ಲ. ನೋಡು, ಅಜ್ಜಿ ಬಗ್ಗೆ ಕೆಡ್ದ ಮಾತಾಡಬೇಡ. ನೋಡಕ್ಕೆ ಹೊರಟ ಕಾಣಿಸ್ಬೋದು, ಆದ್ರೆ ತುಂಬಾ ಒಳ್ಳೆಯವಳು. ಸರಿ ಸರಿ, ಈ ಡಿಸ್ಕಷನ್ ಬೇಡ. ವಿ ಆರ್ ಜಸ್ಟ್ ಗೋಯಿಂಗ್ ಬ್ಯಾಕ್. ಅಲ್ಲ, ಇಮಿಗ್ರೇಷನ್ ಎನ್ಕ್ವೈರಿಗೆ ಬಂದ್ರೆ ಏನ್ ಮಾಡೋದು? ನಿಮ್ ಮನೆಯವರು ನನ್ನ ಸೊಸೆ ಅಂತ ಆಲ್ರೆಡಿ ನಂಬಿದಾರಲ್ಲ, ಎನ್ಕ್ವೈರಿ ಬಗ್ಗೆ ಯಾಕೆ ಭಯ? ನಮ್ಮ ಮನೆಯವರು ಇನ್ನೂ ನನ್ನ ಸಂಪೂರ್ಣವಾಗಿ ಸೊಸೆ ಅಂತ ಒಪ್ಕೊಂಡಿಲ್ಲ. ಅವ್ರಿಗೆ ಇನ್ನೂ ಸ್ವಲ್ಪ ಡೌಟ್ಸ್ಗಳಿದಾವೆ. ಅಕಸ್ಮಾತ್ ಈ ಟೈಮಲ್ಲಿ ಇಮಿಗ್ರೇಷನ್ ಆಫೀಸರ್ ಏನೋ ಬಂದ್ಬಿಟ್ರೆ ಎಲ್ಲ ಕೆಲಸ ಕೆಟ್ಟೋಗುತ್ತೆ. ಅಂಥ ಟೈಮ್ನಲ್ಲಿ ನಿಮ್ ಮನೆಯವರು ನನಗೆ ಸಪೋರ್ಟ್ ಮಾಡಲ್ವಾ? ಅದಕ್ಕೆ ನೀನು ನಮ್ಮ ಮನೆಯವ್ರ ವಿಶ್ವಾಸ ಗಳಿಸು. ಅವ್ರು ನೀನು ಇಷ್ಟಪಟ್ರೆ ಖಂಡಿತ ಹೆಲ್ಪ್ ಮಾಡ್ತಾರೆ. ಸರಿ, ನಾನ್ ಮನೇಲೇ ಕೂತಿದ್ರೆ ನನಗೆ ಹುಚ್ಚಿಡಿಯತ್ತೆ. ಜಸ್ಟ್ ಟೇಕ್ ಮೀ ಔಟ್ ಪ್ಲೀಸ್. ಹೊರಗಡೆನಾ? ಎಲ್ಲಿಗೆ? ನನಗ್ ಗೊತ್ತಿಲ್ಲ. ದಿಸ್ ಇಸ್ ಯೋರ್ ಪ್ಲೇಸ್. ಐ ಜಸ್ಟ್ ವಾಂಟ್ ಟು ಗೋ ಔಟ್.